ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 10,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ಎಂತ ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ ಅಂತಾನೂ ಕೂಡ ಮಾಹಿತಿ ಸಿಕ್ಕಿದೆ. ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಳ್ತಾ ಇದ್ರೆ 2-3 ತಿಂಗಳಿಂದ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಬೇಗನೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರು ಹಾಗೂ BPL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಹೊಸ ದೊಡ್ಡ ಸುದ್ದಿ ಅಂತ ಹೇಳ್ಬಹುದು. ಮತ್ತೆ BPL ಕಾರ್ಡ್ ಇದ್ದವರಿಗೆ ಹಣ ಬರುತ್ತಾ? ಅಕ್ಕಿ ಬದಲು ಹಣ ಜಮೆ ಮಾಡ್ತಿದ್ರಲ್ಲ ಮೊದಲು, ಅದನ್ನ ಮತ್ತೊಮ್ಮೆ ಕೊಡಲಾಗುತ್ತಾ? ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಇನ್ನು ಬಜೆಟ್ ಕೂಡ ಬಂತು ವೀಕ್ಷಕರೇ. ಇದೇ 2026ರ 1ನೇ ತಾರೀಕಿಗೆ ಬಜೆಟ್ ಪ್ರಾರಂಭವಾಗ್ತಾ ಇದೆ. ಈ ದಿನ ಷೇರು ಮಾರುಕಟ್ಟೆ ಕೂಡ ಓಪನ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇನ್ನೊಂದು ಕಡೆಗೆ ಆಭರಣ, ಬಂಗಾರ, ಬೆಳ್ಳಿ ಖರೀದಿ ಮಾಡೋರಿಗೆ ಅಂತೂ ಇಂತೂ ಬಂಪರ್ ಬಾಡೂಟ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಬೆಳ್ಳಿ ದರ 1 kg ಮೇಲೆ ಒಂದಲ್ಲ ಎರಡಲ್ಲ ವೀಕ್ಷಕರೇ 60,000-70,000 ರೂಪಾಯಿ ಕುಸಿತ ಕಂಡಿದೆ ಒಂದೇ ದಿನ. ಇನ್ನು ಬಂಗಾರವು ಕೂಡ ಒಂದೇ ದಿನ 10,000 ರೂಪಾಯಿಯಷ್ಟು ಉಳಿಕೆ ಆಗಿದೆ, ಅಂದ್ರೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಮತ್ತೆ ಭಾರತ್ ಬಂದ್ ಎಂಬುವ ಘೋಷಣೆ ಆಗಿದೆ. ಹೌದು ವೀಕ್ಷಕರೇ, ಬಜೆಟ್ ದಿನವೇ ಭಾರತ್ ಬಂದ್ ಅಂತ ಹೇಳಲಾಗ್ತಾ ಇದ್ದು, ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸೇ ಬಂದಿದೆ. UGC ನಿಯಮಗಳಲ್ಲಿ ಬದಲಾವಣೆ ಮಾಡಿದ್ದರಿಂದ ಈ ಒಂದು ಆಕ್ರೋಶ ಕೂಡ ಭುಗಿಲೆದ್ದಿದೆ ಅಂತಾನು ಹೇಳಬಹುದು. ಇನ್ನು ವೀಕ್ಷಕರೇ, ನೀವು ಕೂಡ ಆಧಾರ್ ಕಾರ್ಡ್ ಬಳಕೆ ಮಾಡ್ತಾ ಇದ್ರೆ ಇನ್ ಮುಂದೆ ಆಧಾರ್ ಕಾರ್ಡ್ ಅಲ್ಲಿ ನೀವು ಮೊಬೈಲ್ ನಂಬರ್ ಆಗಿರ್ಬೋದು ಏನಾದ್ರೂ ಇಲ್ಲಿ ಅಪ್ಡೇಟ್ ಮಾಡ್ಬೇಕಂದ್ರೆ ನೀವು ಎಲ್ಲೂ ಕೂಡ ಹೋಗೋದು ಬೇಕಿಲ್ಲ. ಆಧಾರ್ ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇದ್ದಾರೆ. ಆ ಒಂದು ಅಪ್ಲಿಕೇಶನ್ ನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಆಧಾರ್ ಕಾರ್ಡ್ಗೆ ನಿಮಗೆ ಯಾವ ತರ ಬೇಕೋ ಆ ತರ ನಿಮಗೆ ಅಪ್ಡೇಟ್ ಅನ್ನ ಮಾಡ್ಕೋಬಹುದು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ, ಆಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್. ಹೀಗಾಗಿ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಎದಕ್ಕಂದ್ರೆ ನಾವು ನಿಮ್ಮ ಒಂದು ಕಮೆಂಟ್ಗೆ ಉತ್ತರ ರಿಪ್ಲೈ ಕೂಡ ಮಾಡ್ತಾ ಇದ್ದೀವಿ. ಯಾರಿಗೆ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಬೇಗನೆ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಹೇಳೋದಾದ್ರೆ ಸರ್ಕಾರದಿಂದ ಇನ್ನೂ 5 ಕಂತು ಬಾಕಿ ಇದೆ ಹಣ ಕೊಡೋದು. 10,000 ರೂಪಾಯಿಯಷ್ಟು ಹಣ ಗೃಹಲಕ್ಷ್ಮಿಯರಿಗೆ ಬರೋದು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಈಗ 10,000 ರೂಪಾಯಿ ಹಣ ಜಮೆ ಆಗಬೇಕು ಗೃಹಲಕ್ಷ್ಮಿಯರಿಗೆ. ಇಲ್ಲಿವರೆಗೂ 48,000 ರೂಪಾಯಿವರೆಗೂ ಹಣವನ್ನ ಹಾಕಲಾಗಿತ್ತು. ಆದ್ರೆ ಈಗ ಮತ್ತೆ 2,000 ರೂಪಾಯಿ ಹಣವನ್ನ ಜಮೆ ಮಾಡೋದ್ರ ಮೂಲಕ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ 50,000 ರೂಪಾಯಿಯಷ್ಟು ಹಣ ಜಮೆ ಆಗಿದೆ. ಇನ್ನು 8,000 ರೂಪಾಯಿ 4 ಕಂತು ಹಣ ಬರಬೇಕು. ಹೌದು ವೀಕ್ಷಕರೇ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಕೂಡ ಬಿಡುಗಡೆ ಆಗಿತ್ತು. ಈಗ 25ನೇ ಕಂತು ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಕೂಡ ಆಗಿದೆ. ನಮಗೆ ಕಮೆಂಟ್ ಕೂಡ ಬಂದಿದೆ. ಈಗಾಗಲೇ ಎಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆನ ವ್ಯವಹಾರ ಚೆಕ್ ಕೂಡ ಮಾಡಿಕೊಳ್ಳಿ, ನಂತರ ಕಮೆಂಟ್ ಕೂಡ ಮಾಡಿ. ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ 50,000 ರೂಪಾಯಿ ಹಣ ಬಂದಂತಾಗುತ್ತೆ. ಅಂದ್ರೆ 58,000 ರೂಪಾಯಿ ಬರಬೇಕಿತ್ತು ಡಿಸೆಂಬರ್ ವರೆಗೂ ಲೆಕ್ಕ ಹಿಡಿದ್ರೆ, ಜನವರಿ ತಿಂಗಳು ಬಿಟ್ಟು. ಆದ್ರೆ ಇಲ್ಲಿವರೆಗೂ 50,000 ರೂಪಾಯಿ ಬಂದಿದೆ. ಇನ್ನು 8,000 ರೂಪಾಯಿ ಬಾಕಿ ಇದೆ. ಈಗ ಫೆಬ್ರವರಿ ಮೊದಲ ವಾರದಲ್ಲಿ ಮತ್ತೆ 2,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗಬಹುದು. ಬಾಕಿ ಇರುವ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಈ ಬಾರಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಿಡುಗಡೆ ಮಾಡಿರೋದ್ರಿಂದ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಫೆಬ್ರವರಿ ಮೊದಲ ವಾರದ ಒಳಗೆ 4,000 ರೂಪಾಯಿಗಾಗಲೇ ಜನವರಿ 31ರ ಒಳಗೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಜಮೆ ಆಗಿರುತ್ತೆ. ಒಂದು ವೇಳೆ ಜಮೆ ಆಗಿಲ್ಲ ಅಂದ್ರೂ ಕೂಡ ಇನ್ನು 2-3 ದಿನದಲ್ಲಿ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. ಮತ್ತೆ ಒಂದು ವಾರದ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಬರುತ್ತೆ, 4,000 ರೂಪಾಯಿ ಬರುತ್ತೆ. ನಂತರ 52,000 ರೂಪಾಯಿ ನಿಮಗೆ ಬಂದಂತಾಗುತ್ತೆ. ನಂತರ 6,000 ರೂಪಾಯಿ ಬಾಕಿ ಉಳಿಯುತ್ತೆ. ಅದು ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ಆ 3 ತಿಂಗಳ ಆ ಒಂದು 6,000 ರೂಪಾಯಿ 3 ಕಂತಿನ ಹಣ ಕೂಡ 27, 28, 29 ಅದು ಕೂಡ ನಿಮಗೆ 100% ಫೆಬ್ರವರಿ ಕೊನೆ ವಾರದಲ್ಲಿ ಅಥವಾ ಮಾರ್ಚ್ ಅಲ್ಲಿ ಬಜೆಟ್ ಇರೋದ್ರಿಂದ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ಸಿಗೋದು ಗ್ಯಾರಂಟಿ. ಅದಕ್ಕಂದ್ರೆ ಅತಿ ಹೆಚ್ಚು ಖರ್ಚು ಗ್ಯಾರಂಟಿ ಯೋಜನೆಗೆ 50,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗಿ ಬರುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇಲ್ಲಿ ಹೇಳೋದಾದ್ರೆ ಮುಖ್ಯವಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಇದು ಸಿಹಿ ಸುದ್ದಿ. ಇನ್ನು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರೋ ಹೆಸರು ಒಂದೇ ತರ ಇರಬೇಕು. ಒಂದು ವೇಳೆ ಮಿಸ್ ಮ್ಯಾಚಿಂಗ್ ಇದ್ರೆ ಅವಾಗ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅಂದ್ರೆ ಆಧಾರ್ ಲಿಂಕಿಂಗ್ ಆಗಿರಬೇಕು, ಅದು ಕೂಡ ಗೊತ್ತಿರಲಿ. ಇಲ್ಲವಾದಲ್ಲೂ ಕೂಡ ನಿಮಗೆ ಹಣ ಬರೋದು ಡೌಟು. ಇನ್ನು ಮೂರನೇದಾಗಿ ನಿಮ್ಮ ಒಂದು BPL ಕಾರ್ಡು ರದ್ದಾಗಿದ್ರೆ ಅಥವಾ ಇನ್ಆಕ್ಟಿವ್ ಇದ್ರೆ ಅವಾಗ್ಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಕರ್ನಾಟಕ ಸರ್ಕಾರದಿಂದ 7 ಲಕ್ಷ BPL ಕಾರ್ಡುಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ. ಅದರಲ್ಲಿ ಕೆಲವು ಕಾರ್ಡುಗಳು ಯಾವ ತರ ಇದ್ದಾವಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರ ಕಾರ್ಡುಗಳನ್ನು ಕೂಡ APL ಆಗಿದೆ.
ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವರು ಗೃಹಲಕ್ಷ್ಮಿಯರಿಗೆ ಅನರ್ಹರು ಅಂತಾನು ಕೂಡ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿಯರ ಯಜಮಾನರು ಕೂಡ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವಾಗ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ಒಟ್ಟು ಹೇಳೋದಾದ್ರೆ ಇಲ್ಲಿ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. BPL ಕಾರ್ಡ್ ಇದ್ದವರಿಗೆ ಮತ್ತೆ ಹಣ ಬರುತ್ತಾ? ಎದಕ್ಕಂದ್ರೆ 2025 ಹೋದ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಏನಾಗಿತ್ತು, ಅಕ್ಕಿನೂ ಕೂಡ ಕೊಡ್ಲಿಲ್ಲ. ಈ ಕಡೆ 170 ರೂಪಾಯಿ ಪ್ರತಿ ತಿಂಗಳು ಅವಾಗ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರು. ಅದೇ ಸರ್ಕಾರ ಜಾರಿಗೆ ಬಂದಾಗ 170 ರೂಪಾಯಿ ಅಕ್ಕಿ ಬದಲಾಗಿ ಹಣ ಕೊಡೋದಕ್ಕೆ ಘೋಷಣೆಯನ್ನ ಮಾಡಲಾಗಿತ್ತು. DBT ಮೂಲಕ ರೇಷನ್ ಕಾರ್ಡ್ BPL ಕಾರ್ಡ್ ಇದ್ದ ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೆ 170 ರೂಪಾಯಿ ಅಂತೆ ಲೆಕ್ಕ ಮಾಡಿ ಅವರ ಅಕೌಂಟ್ಗೆ ಹಣ ಕೂಡ ಹಾಕ್ತಾ ಇದ್ರು. ಆದ್ರೆ ಕೇಂದ್ರ ಸರ್ಕಾರ ಅಕ್ಕಿ ವಿತರಣೆ ಡಿಲೇ ಮಾಡ್ತು. ಇಲ್ಲಿ ಜನವರಿಯಲ್ಲಿ ಎಲ್ಲಾ ಪೇಪರ್ ವರ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಫೆಬ್ರವರಿ ತಿಂಗಳಲ್ಲೂ ಕೂಡ ಕಂಪ್ಲೀಟ್ ಆಯಿತು. ಹೀಗಾಗಿ ಮಾರ್ಚ್ ತಿಂಗಳಲ್ಲಿ 15 kgಯನ್ನ ಅಕ್ಕಿಯನ್ನ ಕೊಟ್ಟಿದ್ರು. ಇದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ಜನವರಿ ತಿಂಗಳಲ್ಲಿ ಅಕ್ಕಿನೂ ಕೂಡ ಕೊಟ್ಟಿಲ್ಲ. ಈ ಕಡೆ ಆ ಒಂದು ತಿಂಗಳಿಗೆ 170 ರೂಪಾಯಿ ಪ್ರತಿ ವ್ಯಕ್ತಿಗೆ ಕೊಡ್ತಾ ಇದ್ರಲ್ಲ, ಅದನ್ನು ಕೂಡ ಕೊಟ್ಟಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರು ಸದನದಲ್ಲಿ ಸಚಿವರು KH ಮುನಿಯಪ್ಪ ಅವರಿಗೆ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವಾಗ ಹೌದು ನಾವು ಕೊಟ್ಟಿಲ್ಲ ಅಂತಾನೂ ಕೂಡ ಇಲ್ಲಿ ಒಂದು ಮಾತು ಬಂದಿರುವಂತದ್ದು. ಪ್ರಶ್ನೋತ್ತರ ವೇಳೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಚಿವರು. ಆ ತಿಂಗಳಿನಲ್ಲಿ ರಾಜ್ಯ ಸರ್ಕಾರದ ಅಕ್ಕಿ ಕೂಡ ನೀಡಿಲ್ಲ, ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆ ಆ ತಿಂಗಳ ಹಣ ಕೂಡ ಪಡೆದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಿದ್ರಿಂದ ಈ ರೀತಿ ಆಗಿದೆ ಅಂತ ಕೇಂದ್ರ ಸರ್ಕಾರದ ಮೇಲೆ ಒಂದು ಆರೋಪ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಈ ಒಂದು ಹಣ ವಾಪಸ್ BPL ಕಾರ್ಡ್ ಇದ್ದವರಿಗೆ ಕೊಡ್ತಾರಾ ಅಥವಾ ಹೆಚ್ಚುವರಿ ಅಕ್ಕಿಯನ್ನೇ ಕೊಡ್ತಾರಾ ಕಾದು ನೋಡಬೇಕು. ಎದಕ್ಕಂದ್ರೆ 2025 ಜನವರಿ ತಿಂಗಳ ಹಣ ಫಲಾನುಭವಿಗಳಿಗೆ ಗೊತ್ತಿಲ್ಲ. ಆ ಒಂದು ತಿಂಗಳದ್ದು ಅಕ್ಕಿನೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಅದು 657 ಕೋಟಿ ರೂಪಾಯಿ ಇದೆ. ಒಂದಲ್ಲ ಎರಡಲ್ಲ 657 ಕೋಟಿ ರೂಪಾಯಿ ಇದೆ. ಆ ಒಂದು ಹಣ ಏನಾಯ್ತು, ಏಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆ ತಿಂಗಳ ಹಣ ರಾಜ್ಯ ಸರ್ಕಾರ ಬಳಕೆ ಮಾಡಿಲ್ಲ, ಆ ಹಣ ಸರ್ಕಾರದ ಖಜಾನೆಯಲ್ಲೇ ಇದೆ ಅಂತ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಇದರ ಬಗ್ಗೆ ಪ್ರಶ್ನೆ ಬರುತ್ತೆ. ಅವಾಗ ಸರ್ಕಾರದಿಂದ ಏನು ಉತ್ತರ ಬರುತ್ತೆ ಅಂತ ಕಾದು ನೋಡಬೇಕು. ಹಣ ಕೊಡ್ತಾರಾ, ಹೆಚ್ಚುವರಿ ಅಕ್ಕಿಯನ್ನೇ ಕೊಡ್ತಾರಾ, ಇಂದಿರಾ ಕಿಟ್ ನಲ್ಲಿ ಏನಾದ್ರೂ ಹೆಚ್ಚುವರಿ ಅಕ್ಕಿ ಕೊಡ್ತಾರಾ, ಕಾದು ನೋಡಬೇಕು ವೀಕ್ಷಕರೇ. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಆಭರಣ ಪ್ರಿಯರಿಗೆ ಅಂತೂ ಇಂತೂ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮೊದಲಿಗೆ ಹೇಳೋದಾದ್ರೆ 1 kg ಬೆಳ್ಳಿ ದರ 4,30,000 ರೂಪಾಯಿ ಆಗಿತ್ತಲ್ಲ, ದಿಢೀರನೆ MCX ಹೌದು ವೀಕ್ಷಕರೇ, ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನಲ್ಲಿ ಬೆಳ್ಳಿ ದರ ಒಂದೇ ದಿನ 60 ರಿಂದ 70,000 ರೂಪಾಯಿಯಷ್ಟು ಕುಸಿತವಾಗಿದೆ. ಇದು ದೊಡ್ಡ ಒಂದು ಶಾಕ್ ಅಂತಾನೆ ಹೇಳ್ಬಹುದು. ಯಾರಾದ್ರೂ ಬೆಳ್ಳಿ 4,30,000 ರೂಪಾಯಿಗೆ ಖರೀದಿ ಮಾಡಿದ್ರೆ ಒಂದೇ ದಿನ ಬೆಳ್ಳಿ ದರ ಬರೋಬ್ಬರಿ 60,000 ರೂಪಾಯಿಯಷ್ಟು ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಬಂಗಾರವು ಕೂಡ ಇದೇ ತರ 9,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಈ ಮೂಲಕ 4,20,000 ರೂಪಾಯಿ ಇದ್ದ 1 kg ಬೆಳ್ಳಿ ಈಗ 3,39,000 ರೂಪಾಯಿ ಆಗಿದೆ. ಹತ್ತತ್ರ 70,000 ರೂಪಾಯಿಯಷ್ಟು ಇಳಿಕೆ ಆಗಲಿದೆ ಅಂತಾನೂ ಕೂಡ ಹೇಳಬಹುದು. 15% ಬೆಳ್ಳಿ ದರದಲ್ಲಿ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಇನ್ನು ಅದೇ ತರ ಬಂಗಾರದ ಬೆಲೆ ಕೂಡ ಬರೋಬ್ಬರಿ 9,000 ರೂಪಾಯಿಯಷ್ಟು ಇಳಿಕೆ ಆಗೋದ್ರ ಮೂಲಕ ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನವು ಕೂಡ 9,650 ರೂಪಾಯಿ ದಾಖಲೆ ಒಂದು ಇಳಿಕೆ ಕಂಡಿದೆ. ಒಂದು ದಿನ 12,000 ರೂಪಾಯಿ ಏರಿಕೆ ಆಗಿತ್ತು. ಅದೇ ತರ ಇಳಿಕೆನೂ ಕೂಡ ಆಗಿದೆ. ಈಗ 1,78,850 ರೂಪಾಯಿ ಇತ್ತು ಬಂಗಾರದ ಬೆಲೆ 10 ಗ್ರಾಮ್ಗೆ. ಈಗ 1,69,200 ರೂಪಾಯಿ ಆಗಿದೆ. ಮತ್ತೆ ಬಂಗಾರದ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಅದೇ ತರ ನೀವೇನಾದ್ರೂ ಈಗ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ನಿಮಗೆ 3,30,000 ರೂಪಾಯಿಗೆ ಸಿಗಲಿದೆ ಅಂತಾನೆ ಹೇಳಬಹುದು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಜೆಟ್ ಹೌದು ವೀಕ್ಷಕರೇ, ಈ ಬಾರಿ ಎಲ್ಲರ ಚಿತ್ತ ಬಜೆಟ್ ಅತ್ತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಹಿರಿಯ ನಾಗರಿಕರಿಗೆ, ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ, ಆಭರಣ ಪ್ರಿಯರಿಗೆ, ಕಾರ್ಮಿಕರಿಗೆ, ಬ್ಯಾಂಕುಗಳಿಗೆ ಈ ಬಾರಿ ನಮ್ಮ ಕೇಂದ್ರದ ಬಜೆಟ್ ಇದೆ. ಮೋದಿ ಬಜೆಟ್ ಏನಿದೆ ನೋಡಿ, ತುಂಬಾನೇ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಭಾರತದ ಆರ್ಥಿಕತೆ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುವಂತದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಮ್ಮ ಒಂದು ಬಜೆಟ್ ಅಲ್ಲಿ ಈ ಬಾರಿ ಹಿರಿಯ ನಾಗರಿಕರಿಗೆ ಮತ್ತೆ ಕೊರೋನಾದಲ್ಲಿ ರದ್ದಾಗಿದ್ದ ಯೋಜನೆಗಳು ಮತ್ತೆ ಜಾರಿಗೆ ಬರುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. 50% ರಿಯಾಯಿತಿ ರೈಲ್ವೆದಲ್ಲಿ, ಸಾಮಾಜಿಕ ಭದ್ರತೆ ಅಡಿಯಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಕೊಡ್ತಾ ಇದ್ದ ಯೋಜನೆಗಳು ಮತ್ತೆ ಮರು ಜಾರಿ ಆಗಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ತೆರಿಗೆ ಪಾವತಿದಾರರಿಗೂ ಕೂಡ ಈ ಬಾರಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆದ್ರೆ ಬಂಪರ್ ಸಿಹಿ ಸುದ್ದಿ ಕೊಡಲಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ GST ಅನ್ನ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕೂಡ ಮಾಡಲಾಗಿದೆ.
28% ತೆರಿಗೆಯನ್ನ 18%ಗೆ ಇಳಿಕೆ ಮಾಡಲಾಗಿದೆ. ಇದರ ಬಗ್ಗೆನೂ ಕೂಡ ಬಜೆಟ್ ನಲ್ಲಿ ಯಾವ ವಸ್ತುಗಳ ಮೇಲೆ ಎಷ್ಟು ಒಂದು ತೆರಿಗೆ ಬೀಳುತ್ತೆ ಇದರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನೊಂದು ಕಡೆಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಹಿರಿಯ ನಾಗರಿಕರಿಗೆ ಮತ್ತು ರೈತರಿಗೆ, ಕರ್ನಾಟಕದಲ್ಲಿ ಭಾರತ ದೇಶಾದ್ಯಂತ ರೈತರಿಗೆ PM ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ ನೋಡಿ, ಅದರ ಅಡಿಯಲ್ಲಿ ಸಿಗ್ತಾ ಇದ್ದ 6,000 ರೂಪಾಯಿ ಹಣ ಏನಿದೆ ನೋಡಿ, ಅದು ಕೂಡ ಜಾಸ್ತಿ ಏರಿಕೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ. ಮತ್ತೆ ಭಾರತ್ ಬಂದ್ ಎಂಬುವ ಘೋಷಣೆ ಕೂಡ ಆಗಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಹೌದು, ಫೆಬ್ರವರಿ 1ನೇ ತಾರೀಕು ಈ ಕಡೆ ಬಜೆಟ್ ಇದೆ. ಒಂದು ಕಡೆಗೆ UGC ನಿಯಮಗಳು ಭಾರಿ ವಿರೋಧಕ್ಕೆ ಕಾರಣವಾಗಿದ್ದು ಉತ್ತರ ಭಾರತದ ಕಡೆ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಸುಪ್ರೀಂ ಕೋರ್ಟ್ ಸಹ ವಿಚಾರವನ್ನ ಗಂಭೀರವಾಗಿ ಪರಿಗಣನೆ ಮಾಡಿದೆ ಅಂತ ಹೇಳಬಹುದು. ಎದಕ್ಕಂದ್ರೆ UGC ನಿಯಮದ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದ್ದು, ಇದೀಗ ಇದರ ಮುಂದೆ ಭಾಗವಾಗಿ ಫೆಬ್ರವರಿ 1ನೇ ತಾರೀಕಿಗೆ ಭಾರತ್ ಬಂದ್ ಕರೆ ಕೊಡಲಾಗಿದೆ. ಇದೇ 1ನೇ ತಾರೀಕಿನಂದು ದೇಶಾದ್ಯಂತ ಬೃಹತ್ ಪ್ರತಿಭಟನೆ ಮತ್ತು ಬಂದ್ ಮಾಡುವಂತೆ ಅನೇಕ ಸಂಘಟನೆಗಳು ಕರೆ ಕೊಟ್ಟಿವೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ 1ನೇ ತಾರೀಕಿಗೆ ಬಜೆಟ್ ಇರೋದ್ರಿಂದ ಏನಾಗುತ್ತೆ ಅಂತ ಕಾದು ನೋಡಬೇಕು. ಭಾರತ ಬಂದ್ ಕರೆ ನಡುವೆ ಹೆಚ್ಚುತ್ತಿರುವ ಪ್ರತಿಭಟನೆಗಳ ನಡುವೆ 1ನೇ ತಾರೀಕಿನಂದು ಹಲವಾರು ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ ಅಂತ ಹೇಳಬಹುದು. ಉತ್ತರ ಭಾರತದಲ್ಲಿ ಹೆಚ್ಚಾನು ಹೆಚ್ಚು ಬಂದ್ ಯಶಸ್ವಿ ಆಗ್ಬೋದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು UGC ಹೊಸ ನಿಯಮಗಳನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿಯೋದ್ರ ಮೂಲಕ ಆಲ್ಮೋಸ್ಟ್ ಈ ಒಂದು ಪ್ರತಿಭಟನೆಗೆ ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಇದೆ ಅಂತಾನೂ ಕೂಡ ಹೇಳ್ಬಹುದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗ ಮಧ್ಯಸ್ಥಿಕೆ ವಹಿಸಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.